ಹಲೋ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಇವಾಗ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ಏನೇನು ಬೇಕು ಅಂತ ಸಾಮಗ್ರಿಗಳು ಹೇಳ್ತೀನಿ ನೋಡಿ. ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಣಮೆಣ್ಸಿಕಾಯಿ, ಉಪ್ಪು, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಬೆಲ್ಲ ಇಷ್ಟು ಬೇಕು. ಕೊಬ್ಬರಿ ಹಾಕ್ಕೊತ ಇದ್ದೀನಿ. ಕೊಬ್ಬರಿ ಹಾಕ್ಕೊಬಿಟ್ಟು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಬಿಡೋಣ. ನೋಡಿ, ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಬರ್ತೀನಿ ನೋಡಿ. ಪುಡಿ ಮಾಡ್ಕೊಬಂದಿದ್ದೀನಿ. ಇವಾಗ ಉಳ್ದಿದ್ದ ಸಾಮಗ್ರಿಗಳೆಲ್ಲ ಸೇರಿಸೋಣ. ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕಿ, ಪರವಾಗಿಲ್ಲ, ಇದಕ್ಕೇನು ಅವಶ್ಯಕತೆ ಏನಿಲ್ಲ. ಬಿಡಿಸಾಕಿದ್ರೂ ಚೆನ್ನಾಗಿರುತ್ತೆ, ಸಿಪ್ಪೆ ಸಮೇತ ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಈಗ ಇನ್ನೊಂದು ಕೈ ಆಡ್ಕೊಬಿಟ್ಟು ಇನ್ನೊಂದು ಸತಿ ಮಿಕ್ಸಿ ಮಾಡೋಣ. ನೋಡಿ ಆಗಿದೆ. ಬಿಸಿ ಇರುತ್ತೆ, ಮಿಕ್ಸಿ ಮಾಡಿರೋದ್ರಿಂದ ಬಿಸಿಯಾಗಿರುತ್ತೆ. ಒಂದು ತಟ್ಟೆಗೆ ಹಾರಾಕ್ಬಿಡಿ. ಏನು ಮೇಡಮ್, ಕೊಬ್ಬರಿ ಹುರಿದಲ್ಲೇ ಚಟ್ನಿ ಪುಡಿ ಮಾಡಿದ್ರಲ್ಲ ಅಂತಂದರೆ, ಅರ್ಜೆಂಟಿಗೆ ಹಿಂಗೆ ಮಾಡ್ಕೊಳ್ಳೋದು. ಅಂದರೆ ಅರ್ಜೆಂಟಿಗೆ ಅಂದರೆ ಯಾವೆಲ್ಲರ ಹೋಗಿ ಬಂದಿರ್ತೀವಲ್ಲ ಆ ಟೈಮಲ್ಲಿ ಇದೇ ರೀತಿ ಮಾಡೋದು. ಬಾಕ್ಸಿಗೆ ಹಾಕಿ ಎತ್ತಿಡೋದಾದರೆ, ಬಾಕ್ಸಿಗೆ ಹಾಕಿ ಒಂದು ವಾರ 15 ದಿವಸ ಇಡೋದಾದರೆ ಅದಕ್ಕೆ ಮಾತ್ರ ಹುರಿದ್ಬಿಟ್ಟು ಮಾಡೋದು. ಇದು ಅರ್ಜೆಂಟಿಗೆ ಇದನ್ನು ಹಿಂಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಅಂದರೆ ಇದು ಬಿಸಿ ಅನ್ನಕ್ಕೂ ಕಲಿಸ್ಕೋಬೋದು, ಚಪಾತಿಗೂ ಹಾಕ್ಕೋಬೋದು, ರೊಟ್ಟಿಗೂ ಹಾಕ್ಕೋಬೋದು. ಆಮೇಲೆ ಇದು ತುಪ್ಪನ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು. ನೋಡಿ, ಬೆಳ್ಳುಳ್ಳಿ ಕೊಬ್ಬರಿ ಚಟ್ನಿ ಪುಡಿ ಆಗಿದೆ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಬೈಟ್ ಮಾಡ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ನೋಡಿ, ತುಂಬ ಚೆನ್ನಾಗಿದೆ ಟೇಸ್ಟು. ಚಳಿಗೆ ಟೈಮಲ್ಲೇ ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ಚಪಾತಿ ಜೊತೆಗೂ ತಿನ್ಬೋದು, ಪುರಿ ಜೊತೆಗೂ ಕಲಿಸ್ಕೊಂಡು ತಿನ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಪುಡಿ ಮಾಡಿಬಿಟ್ಟು ಪುರಿ ಜೊತೆ ಕಲಿಸ್ಕೊಂಡು ತಿನ್ನೋದು ಹೇಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.